ಹಾಯ್ ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಆದ್ಮೇಲೆ ಇವತ್ತು ನಾವು ಡೈಲಿ ಕರೆಂಟ್ ಈವೆಂಟ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡೈಲಿ ಕರೆಂಟ್ ಈವೆಂಟ್ಸ್ನ ನೋಡ್ತಾ ಹೋಗೋಣ. ಓಕೆ, ತಮಗೆಲ್ಲ ಗೊತ್ತಿದೆ, ಇವತ್ತು ಏಪ್ರಿಲ್ 17ನೇ ತಾರೀಕು ನಾವು ವರ್ಲ್ಡ್ ಹಿಮೋಫಿಲಿಯಾ ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಹಾಗಾದರೆ ಈ ಹಿಮೋಫಿಲಿಯಾ ಅಂತಕ್ಕಂಥದ್ದು ಏನಂತಂದರೆ, ಈ ಬ್ಲಡ್ ಕ್ಲಾಟಿಂಗ್ ಬೇಗ ಆಗೋದಿಲ್ಲ ಮನುಷ್ಯರಲ್ಲಿ. ಆ ಒಂದು ಡಿಸೀಸ್ಗೆ ನಾವೇನಂತ ಕರಿತೀವಿ, ಹಿಮೋಫಿಲಿಯಾ ಅಂತ ಕರಿತೀವಿ. ನೋಡಿ, ಹಿಮೋಫಿಲಿಯಾ ಎಂಬುದು ರಕ್ತಸ್ರಾವಕ್ಕೆ ಸಂಬಂಧಿಸಿದಂಥ ಒಂದು ಸಮಸ್ಯೆಯಾಗಿದೆ. ನೋಡಿ, ರಕ್ತಸ್ರಾವಕ್ಕೆ ಸಂಬಂಧಿಸಿದಂಥ ಒಂದು ಸಮಸ್ಯೆಯಾಗಿದೆ. ಈ ಸಮಸ್ಯೆ ಇರುವವರಲ್ಲಿ ರಕ್ತ ಹೆಪ್ಪುಗಟ್ಟುವುದು ನಿಧಾನವಾಗುತ್ತದೆ. ಈ ಸಮಸ್ಯೆಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದ ನಾವು ಪ್ರತಿ ವರ್ಷ ವರ್ಲ್ಡ್ ಹಿಮೋಫಿಲಿಯಾ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಬರ್ತಾಯಿದ್ದೀವಿ. ಈ ಒಂದು ರೋಗ ಹೇಗೆ ಬರುತ್ತೆ, ಇದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾವು ವಿಶ್ವದಾದ್ಯಂತ ಅವೇರ್ನೆಸ್ ಮೂಡಿಸ್ಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ನಾವು ವರ್ಲ್ಡ್ ಹಿಮೋಫಿಲಿಯಾ ಡೇನ ಸೆಲೆಬ್ರೇಷನ್ ಮಾಡ್ತಾ ಬರ್ತಾಯಿದ್ದೀವಿ ಪ್ರತಿ ವರ್ಷ ಏಪ್ರಿಲ್ 17ರಂದು, ಅಂದರೆ ಇವತ್ತು ಆಚರಿಸಲಾಗುತ್ತದೆ. ಹಿಮೋಫಿಲಿಯಾ ಹಾಗೂ ಇತರ ರಕ್ತಸ್ರಾವಕ್ಕೆ ಸಂಬಂಧಿಸಿದಂಥ ಆನುವಂಶಿಕ ಸಮಸ್ಯೆಗಳ ಬಗ್ಗೆ, ಅಂದರೆ ಹೆರಿಡಿಟಿ ಡಿಸೀಸಸ್ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದ ವಿಶ್ವದಾದ್ಯಂತ, ನಾಟ್ ಓನ್ಲಿ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ವಿ ಸೆಲೆಬ್ರೇಟ್ ವರ್ಲ್ಡ್ ಹಿಮೋಫಿಲಿಯಾ ಡೇ. ವಿಶ್ವದಾದ್ಯಂತ ಈ ದಿನವನ್ನು ಆಚರಿಸಲಾಗ್ತದೆ. ಹಾಗಾದರೆ ಇವತ್ತಿನ ದಿನ ನಾವೇನು ಸೆಲೆಬ್ರೇಷನ್ ಮಾಡಿದ್ವಿ ಹಿಮೋಫಿಲಿಯಾ ಡೇದು, ಅದರ ಥೀಮ್ ಏನು? 2023ರ ವರ್ಲ್ಡ್ ಹಿಮೋಫಿಲಿಯಾ ಡೇದ ಥೀಮ್ ಏನಂತಂದರೆ, ಅಸೆಸ್ ಫಾರ್ ಆಲ್ ಪ್ರಿವೆನ್ಷನ್ ಆಫ್ ಬ್ಲೀಡ್ಸ್ ಆ್ಯಸ್ ದ ಗ್ಲೋಬಲ್ ಸ್ಟ್ಯಾಂಡರ್ಡ್ ಆಫ್ ಕೇರ್. ನೆನ್ಪಿಟ್ಕೊಳ್ಳಿ, ದ ಥೀಮ್ ಆಫ್ 2023 ಹಿಮೋಫಿಲಿಯಾ ಡೇ ಈಸ್ ಅಸೆಸ್ ಫಾರ್ ಆಲ್ ಪ್ರಿವೆನ್ಷನ್ ಆಫ್ ಬ್ಲೀಡ್ಸ್ ಆ್ಯಸ್ ದ ಗ್ಲೋಬಲ್ ಸ್ಟ್ಯಾಂಡರ್ಡ್ ಆಫ್ ಕೇರ್. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ಭಾರತದಲ್ಲಿ 40 ವಿಶ್ವ ಪರಂಪರೆಯ ತಾಣಗಳಿವೆ. ಡಿಯರ್ ಫ್ರೆಂಡ್ಸ್, ನಾಳೆ ಅಂದರೆ ಏಪ್ರಿಲ್ 18ನೇ ತಾರೀಕು ನಾವು ವಿಶ್ವ ಪಾರಂಪರಿಕ ದಿನವನ್ನಾಗಿ ಆಚರಿಸ್ತಾ ಬರ್ತಾಯಿದ್ದೀವಿ. ಪ್ರತಿ ವರ್ಷ ನಾವು ಏಪ್ರಿಲ್ 18ನೇ ತಾರೀಕು, ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೋಡಿ, ಧೋಲವೀರ ಹಾಗೆ ರಾಮಪ್ಪ ದೇವಸ್ಥಾನ ಇತ್ತೀಚೆಗೆ ಅಂದರೆ 2021ರಲ್ಲಿ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರಿದೆ. ನಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಒಟ್ಟಿನಲ್ಲಿ 40 ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಿವೆ. ನೋಡಿ, ಧೋಲವೀರ ಮತ್ತು ರಾಮಪ್ಪ ಟೆಂಪಲ್ ಸಾಂಸ್ಕೃತಿಕ ವರ್ಗದ ಅಡಿಯಲ್ಲಿ, ಕಲ್ಚರಲ್ ಹೆರಿಟೇಜ್ ಅಡಿಯಲ್ಲಿ ಈ ಒಂದು ಪಟ್ಟಿಗೆ ಅಡಿಷನ್ ಆಗಿದ್ದಾವೆ, ಅಂದರೆ ಇತ್ತೀಚೆಗೆ ಸೇರ್ಪಡೆಯಾಗಿವೆ. ರಾಮಪ್ಪ ದೇವಸ್ಥಾನ ತೆಲಂಗಾಣದಲ್ಲಿದೆ, ಹಾಗೆ ಧೋಲವೀರ ಅಂತಕ್ಕಂಥದ್ದು ಗುಜರಾತ್ನಲ್ಲಿದೆ. 2021ರಲ್ಲಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಇವೆರಡು ಅಡಿಷನ್ ಆಗಿದ್ದಾವೆ, ತಮ್ಗೆ ಗೊತ್ತಿರಲಿ. ಹಾಗೆ ಚೀನಾದಲ್ಲಿ ನಡೆದಂತಹ ಯುನೆಸ್ಕೋ ವಿಶ್ವ ಪಾರಂಪರ್ಯ ಸಮಿತಿ 42ನೇ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ಕೈಗೊಂಡು ಅಡಿಷನ್ ಮಾಡಿದ್ದಾರೆ. ಟೋಟಲಾಗಿ 2021ರಲ್ಲಿ 38ರಿಂದ 40ಕ್ಕೆ ಈ ಒಂದು ಯುನೆಸ್ಕೋ ಪಾರಂಪರಿಕ ಸ್ಥಳಗಳು 38ರಿಂದ 40ಕ್ಕೆ ಏರಿಕೆ ಆಗಿವೆ. ನೋಡಿ, ನಮ್ಮ ಧೋಲವೀರ ಅಂತಕ್ಕಂಥದ್ದು ಗುಜರಾತ್ನಲ್ಲಿದೆ. ನೋಡಿ, ಗಮನಿಸ್ತಾ ಬರ್ಬೋದು ನೀವು ಇಲ್ಲಿ. ಈ ಗುಜರಾತ್ನಲ್ಲಿರ್ತಕ್ಕಂತಹ ಈ ಒಂದು ಜಾಗ ನಮ್ಮ ಹರಪ್ಪ ನಾಗರಿಕತೆ ಆಗಿರ್ಬೋದು, ಸಿಂಧು ಬಯಲಿನ ನಾಗರಿಕತೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸ್ಥಳಗಳು ಯಾವ ಥರ ಇದ್ದಾವೆ ಅದೇ ಥರ ಇವು ಕೂಡ ಇದ್ದಾವೆ. ಚರಂಡಿ ವ್ಯವಸ್ಥೆ ಇರ್ಬೋದು, ಹಾಗೆ ಇಲ್ಲಿನ ಜನಗಳ ವಾಸಿಸುವ ಸ್ಥಳಗಳಾಗಿರ್ಬೋದು, ಮತ್ತು ನೀರಿನ ತೊಟ್ಟಿಗಳಾಗಿರ್ಬೋದು. ಸೊ ಇದನ್ನೆಲ್ಲ ಗಮನಿಸ್ತಾ ಬಂದರೆ ನಾವು ಸೇಮ್ ಸಿಂಧು ಬಯಲಿನ ನಾಗರಿಕತೆಯಲ್ಲಿ, ಹರಪ್ಪ ನಾಗರಿಕತೆಯಲ್ಲಿ ಯಾವ ಥರ ಶೈಲಿ ಇತ್ತು ಅದೇ ಥರ ಇದೆ. ಅದಕ್ಕೋಸ್ಕರ ಇದನ್ನು ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಕ್ಕಂಥದ್ದು, ಅಂದರೆ ವಿಶ್ವ ಪಾರಂಪರಿಕ ಸ್ಥಳ ಆಗಿ ಗುರುತಿಸ್ತಾರೆ. ಯಾವುದನ್ನು? ಧೋಲವೀರನ. ನೆಕ್ಸ್ಟು ರಾಮಪ್ಪ ಟೆಂಪಲ್. ಈ ರಾಮಪ್ಪ ಟೆಂಪಲ್ ಅಂತಕ್ಕಂಥದ್ದು ತೆಲಂಗಾಣದಲ್ಲಿದೆ. ನೋಡಿ, ಗಮನಿಸ್ತಾ ಇರ್ಬೋದು, ಇದು ರಾಮಪ್ಪ ಟೆಂಪಲ್. 2021ರಲ್ಲಿ ಇವೆರಡು ಅಡಿಷನ್ ಆಗಿದ್ದಾವೆ, ತಮ್ಗೆ ಗೊತ್ತಿರಲಿ. ಹಾಗಾದರೆ ಈ ವಿಶ್ವ ಪಾರಂಪರಿಕ ತಾಣಗಳು ಅಂತಂದರೆ ಏನು ಅಂತಂದರೆ, ವಿಶ್ವ ಪರಂಪರೆಯ ತಾಣಗಳನ್ನು ನೈಸರ್ಗಿಕವಾಗಿ, ನೋಡಿ, ವಿಶ್ವ ಪರಂಪರೆಯ ತಾಣಗಳನ್ನು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಪ್ರದೇಶಗಳು, ಅವು ನ್ಯಾಚುರಲ್ ಆಗಿರ್ಬೋದು ಅಥವಾ ಹ್ಯೂಮನ್ ಮೇಡ್ ಆದರೂ ಆಗಿರ್ಬೋದು, ಹಾಗೂ ಅಂತಾರಾಷ್ಟ್ರೀಯ ಪ್ರಾಮುಖ್ಯದ ಮತ್ತು ವಿಶೇಷ ರಕ್ಷಣೆಯ ಅಗತ್ಯವಿರುವ ಸಾಂಸ್ಕೃತಿಕ
ನೈಸರ್ಗಿಕ ಮತ್ತು ಐತಿಹಾಸಿಕ ಸ್ಥಳ ಅಥವಾ ಕಟ್ಟಡಗಳೆಂದು ವರ್ಗೀಕರಿಸಲಾಗಿದೆ. ಅವು ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಆದರೂ ಹೊಂದಿರ್ಬೋದು, ಹಾಗೆ ನ್ಯಾಚುರಲ್ ಇಂಪಾರ್ಟೆನ್ಸ್ ಆದರೂ ಹೊಂದಿರ್ಬೋದು, ಮತ್ತು ಕಲ್ಚರಲ್ ಇಂಪಾರ್ಟೆನ್ಸ್ ಕೂಡ ಆಗಿರ್ಬೋದು. ಅಂಥ ಒಂದು ಪ್ಲೇಸ್ಗಳು ಐಡೆಂಟಿಫೈ ಮಾಡಿ ಅದಕ್ಕೆ ವಿಶ್ವ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಅಡಿಷನ್ ಮಾಡ್ತಾ ಬರ್ತಾರೆ. ನೋಡಿ, ಈ ತಾಣಗಳನ್ನು ವಿಶ್ವಸಂಸ್ಥೆಯ ಶೈಕ್ಷಣಿಕ, ದಟ್ ಮೀನ್ಸ್ ಎಜುಕೇಷನಲ್, ವೈಜ್ಞಾನಿಕ, ಸೈಂಟಿಫಿಕ್ ಮತ್ತು ಸಾಂಸ್ಕೃತಿಕ ಅಂದರೆ ಕಲ್ಚರಲ್ ಕಮಿಟಿ, ದಟ್ ಮೀನ್ಸ್ ಯುನೆಸ್ಕೋ ಅಧಿಕೃತವಾಗಿ ಗುರುತಿಸಿ ವಿಶ್ವ ಪಾರಂಪರಿಕ ತಾಣಗಳೆಂದು ಘೋಷಣೆ ಮಾಡುತ್ತಾ ಬರ್ತಾ ಇದೆ. ಈ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಿ ಅದನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಉದ್ದೇಶದೊಂದಿಗೆ ಈ ಯುನೆಸ್ಕೋ ಈ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ನಮ್ಮ ದೇವಸ್ಥಾನಗಳು, ನಮ್ಮ ಕಲ್ಚರಲ್ ಹೆರಿಟೇಜ್ನ ಫ್ಯೂಚರ್ ಜನ್ರೇಷನ್ಗೆ ಉಳಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಯುನೆಸ್ಕೋ ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದೆ, ಸಂರಕ್ಷಣೆ ಮಾಡ್ತಾ ಬರ್ತಾ ಇದ್ದಂಥ ಪ್ಲೇಸಸ್ಗಳ. ನೋಡಿ, ಯುನೆಸ್ಕೋ ನೆರವು, ಈ ಒಂದು ಏನು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಅಡಿಷನ್ ಆಗ್ತಾವಲ್ವ, ಆ ಪ್ಲೇಸಸ್ನ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು, ಅದನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಬಹುದೊಡ್ಡ ಜವಾಬ್ದಾರಿ ಯುನೆಸ್ಕೋ ಕೂಡ ವಹಿಸ್ಕೊಳ್ಳುತ್ತೆ. ಪ್ರತಿ ವರ್ಷ ಈ ಪಟ್ಟಿಯಲ್ಲಿರುವಂತಹ ತಾಣಗಳಿಗೆ 20 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾ ಇದೆ. ಹಾಗೆ ಈ ನಿಧಿ ಬಿಡುಗಡೆ ಆಗಬೇಕಾದರೆ ಸ್ಥಳೀಯ ಸರ್ಕಾರ ಅಂದರೆ ಲೋಕಲ್ ಗೌರ್ಮೆಂಟ್ಸ್ ಆಗಿರ್ಬೋದು, NGOಗಳಾಗಿರ್ಬೋದು, ಒಂದಿಷ್ಟು ಹಣವನ್ನು ಕೊಡಬೇಕಾಗುತ್ತೆ ಪ್ರೊಟೆಕ್ಷನ್ ಪರ್ಪಸ್ಗೆ. ಯುನೆಸ್ಕೋ ಮಾರ್ಗಸೂಚಿಯಂತೆಯೇ ಈ ತಾಣಗಳಲ್ಲಿ ಎಲ್ಲ ಅಭಿವೃದ್ಧಿ ಸಂರಕ್ಷಣೆ ಕಾಮಗಾರಿಗಳು ನಡೀತವೆ. ಏನು ಯುನೆಸ್ಕೋ ಗೈಡ್ಲೈನ್ಸ್ ಮುಖಾಂತರ ಆ ಒಂದು ಪ್ಲೇಸಸ್ನ ಪ್ರೊಟೆಕ್ಷನ್ನು ನಡೀತಾ ಬರುತ್ತೆ. ಭಾರತ 6ನೇ ಸ್ಥಾನದಲ್ಲಿದೆ. ಈ ಯುನೆಸ್ಕೋ ಪಾರಂಪರಿಕ ತಾಣಗಳ ಸಂಖ್ಯೆಗಳ ಆಧಾರದ ಮೇಲೆ ನಮ್ಮ ಭಾರತ 6ನೇ ಸ್ಥಾನದಲ್ಲಿದೆ. ಪ್ರಸ್ತುತ ಭಾರತವು 38 ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿದೆ. ಈ ಮೂಲಕ ಭಾರತ ವಿಶ್ವದಲ್ಲಿಯೇ 6ನೇ ಸ್ಥಾನದಲ್ಲಿದೆ. ತಮಗೆ ಗೊತ್ತಿರಲಿ, ಇದರಲ್ಲಿ 38 ತಾಣಗಳ ಪೈಕಿ 30 ಏನು 38 ಇದಾವಲ್ವ, ಈ 38ಅಲ್ಲಿ 30 ಸಾಂಸ್ಕೃತಿಕ ಅಂದರೆ ಕಲ್ಚರಲ್, 7 ಪ್ರಾಕೃತಿಕ ನ್ಯಾಚುರಲ್ ಮತ್ತು 1 ಇವೆರಡರ ಮಹತ್ವವನ್ನು ಹೊಂದಿರುವಂತಹ ತಾಣವಾಗಿದೆ. ಹಾಗಾದರೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲು ಭಾರತದಿಂದ ಅಂದರೆ ಇತ್ತೀಚೆಗೆ ಇದು ಕರೆಂಟ್ ಅಪ್ಡೇಟ್ಸು, ಶಾಂತಿನಿಕೇತನ ಮತ್ತು ಹೊಯ್ಸಳ ಟೆಂಪಲ್ ಈ ದೇವಾಲಯಗಳ ಸಮೂಹಗಳನ್ನು ಸೇರಿಸಲು ನಾಮನಿರ್ದೇಶನ ಮಾಡಲಾಗಿದೆ. ಅಂದರೆ ಡಾಕ್ಯುಮೆಂಟ್ಸ್ನ ಯುನೆಸ್ಕೋ ಕಳಿಸ್ಕೊಟ್ಟಿದ್ದಾರೆ. ನೋಡೋಣ ಇನ್ ಫ್ಯೂಚರ್ ಅವೆರಡು ಕೂಡ ಅಡಿಷನ್ ಆಗ್ಬೋದು. ಕಳುಹಿಸಲಾಗಿದೆ. ಇದಲ್ಲದೆ ದೇಶದ 42 ತಾಣಗಳನ್ನು ತಾತ್ಕಾಲಿಕವಾಗಿ ಪಟ್ಟಿಗೆ ಸೇರ್ಪಡೆಗೊಳಿಸಿದ್ದಾರೆ. ನೋಡೋಣ ಇನ್ನು 2 ಏನಿದ್ದಾವೆ, ಈ ಶಾಂತಿನಿಕೇತನ ಮತ್ತು ಹೊಯ್ಸಳ ಟೆಂಪಲ್ ಇನ್ ಫ್ಯೂಚರ್ ಅಡಿಷನ್ ಆಗ್ಬೋದು. ಲೆಟ್ಸ್ ವೇಟ್ ಆ್ಯಂಡ್ ಸಿ. ನೋಡಿ, ಈ ಒಂದು ನಮ್ಮ ಯುನೆಸ್ಕೋ ಪಾರಂಪರಿಕ ತಾಣಗಳನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು 1982ರಿಂದ ಸ್ಟಾರ್ಟ್ ಆಯಿತು. ಫಾಲೋಯಿಂಗ್ April 18, this day will be celebrated as the anniversary of UNESCO's adaptation of the Convention for the Protection of the World Cultural and Natural Heritages. 1982ರಿಂದ ಇದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಹಾಗೆ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು, ಫ್ಯೂಚರ್ ಜನ್ರೇಷನ್ಗೆ ಉಳಿಸ್ಬೇಕಾಗಿರ್ತಕ್ಕಂತಹ ಬಹುದೊಡ್ಡ ಜವಾಬ್ದಾರಿಯನ್ನು ಯುನೆಸ್ಕೋ ಹೊತ್ಕೊಂಡಿದೆ. ಅದರ ಒಂದು ಆ್ಯನಿವರ್ಸರಿಗೋಸ್ಕರ ನಾವು ಎವ್ರಿ ಮಂತ್ April 18 ನಾವು ಏನಂತ ಸೆಲೆಬ್ರೇಷನ್ ಮಾಡ್ತೀವಿ, ಹೆರಿಟೇಜ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಬರ್ತಿದ್ದೀವಿ. ಹಾಗಾದರೆ ಈ ಒಂದು ಡೇನ ಅಂದರೆ ದ ಥೀಮ್ ಫಾರ್ ದಿ ವರ್ಲ್ಡ್ ಹೆರಿಟೇಜ್ ಡೇ 2023 2023ರ ಥೀಮ್ ಏನಂತಂದರೆ ದ ಕ್ರೂಷಿಯಲ್ ಇಶ್ಯೂ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಆ್ಯಂಡ್ ಇಟ್ಸ್ ರಿಲೇಷನ್ ಟು ಕಲ್ಚರಲ್ ಹೆರಿಟೇಜ್. ನೆನ್ಪಿಟ್ಕೊಳ್ಳಿ, ದ ಕ್ರೂಷಿಯಲ್ ಇಶ್ಯೂ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಆ್ಯಂಡ್ ಇಟ್ಸ್ ರಿಲೇಷನ್ ಟು ದಿ ಕಲ್ಚರಲ್ ಹೆರಿಟೇಜ್ ಅಂತಕ್ಕಂಥದ್ದು ಈ ವರ್ಷದ ವರ್ಲ್ಡ್ ಹೆರಿಟೇಜ್ ಡೇ ಅಂತಕ್ಕಂಥ ದಿನದ ಥೀಮ್ ಆಗಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ನಮ್ಮ ಕರ್ನಾಟಕದಲ್ಲಿ 1986ರಲ್ಲಿ ಹಂಪಿಯನ್ನು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರಿಸಿದ್ದಾರೆ, ಗೊತ್ತಿರಲಿ. ಹಾಗೆ ನಮ್ಮ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಪಟ್ಟದಕಲ್ಲನ್ನು 1987ರಲ್ಲಿ ಸೇರಿಸಿದ್ದಾರೆ. ನಮ್ಮ ಹಂಪಿಯಲ್ಲಿ ಕಲ್ಲಿನ ರಥ ಇದೆ, ವಿಜಯ ವಿಠಲ ದೇವಸ್ಥಾನ ಇದೆ, ವಿರೂಪಾಕ್ಷ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನಗಳ ಕಲ್ಚರಲ್ ಹೆರಿಟೇಜು ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಥರ ಇತ್ತು ಅನ್ನೋದು ನಾವು ಹೋಗಿ ಗಮನಿಸ್ಬೋದು. ಇದನ್ನು 1986ರಲ್ಲಿ ಸೇರಿಸಿದ್ದಾರೆ, 1987ರಲ್ಲಿ ಪಟ್ಟದಕಲ್ಲನ್ನ ಸೇರಿಸಿದ್ದಾರೆ, ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಸುಬ್ರಹ್ಮಣ್ಯಂ ಅವರಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್.
ಇದು ಅಮೇರಿಕಾದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರೋಗ್ರಾಮು. ನಮ್ಮ ಸುಬ್ರಹ್ಮಣ್ಯಂ ಅವರಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಅನಿವಾಸಿ ಭಾರತೀಯ ಉದ್ಯಮಿ, ಅಮೇರಿಕದ ಫೆಡೆಕ್ಸ್ ಸಂಸ್ಥೆಯ CEO ರಾಜ್ ಸುಬ್ರಹ್ಮಣ್ಯಂ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ವಾಷಿಂಗ್ಟನ್ನಲ್ಲಿ ಅಂದರೆ ಇಂಡಿಯಾ ಹೌಸ್ ಅಂತಿದೆ, ಅಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅಮೇರಿಕದಲ್ಲಿನ ಭಾರತೀಯ ರಾಯಭಾರಿ ತರಣ್ಜಿತ್ ಸಿಂಗ್ ಸಂಧು ಅವರು ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಅಂಬಾಸಿಡರ್ ಯಾರಿದ್ದಾರೆ, ತರಣ್ಜಿತ್ ಸಿಂಗ್ ಸಂಧು ಅವರಿದ್ದಾರಲ್ವ, ಅವರು ಈ ಭಾರತೀಯ ಸಮ್ಮಾನ್ ಅವಾರ್ಡನ್ನು ಸುಬ್ರಹ್ಮಣ್ಯಂ ಅವರಿಗೆ ಕೊಟ್ಟಿದ್ದಾರೆ, ಪ್ರದಾನ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಕೂಡ ಅಲ್ಲಿದ್ದರು. ಹಾಗೆ ಅಮೇರಿಕದ ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಗಿನಾ ರಾಯ್ಮೊಂಡೋ ಅವರು ಕೂಡ ಅಲ್ಲಿ ಪ್ರೆಸೆನ್ಸ್ ಇದ್ದರು. ನೆಕ್ಸ್ಟ್ ಬೈಡನ್ ಸರ್ಕಾರದ ವಿವಿಧ ಅಧಿಕಾರಿಗಳು ಕೂಡ ಅಲ್ಲಿದ್ದರು. ಹಾಗೆ ನಮ್ಮ ಭಾರತ ಮೂಲದ ಒಂದಿಷ್ಟು ಗಣ್ಯರು ಕೂಡ ಅಲ್ಲಿ ಹಾಜರಿದ್ದರು ಅಂತಕ್ಕಂಥದ್ದು ತಮ್ಗೆ ಗೊತ್ತಿರಲಿ. ನೆಕ್ಸ್ಟು ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಬಿಟ್ಕಾಯಿನ್ ಹಗರಣಗಳ ಬಗ್ಗೆ ಎಲ್ಲ ನಾವು ಪೇಪರಲ್ಲಿ ನೋಡ್ತಾ ಬಂದಿದ್ವಿ. ಈ ಒಂದು ಬಿಟ್ಕಾಯಿನು, ಈ ಕ್ರಿಪ್ಟೋ ಕರೆನ್ಸಿ ಎಲ್ಲ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂಡರಲ್ಲಿ ವರ್ಕ್ ಮಾಡ್ತಾ ಬರುತ್ತೆ ಅಂತಕ್ಕಂಥದ್ದು ತಮ್ಗೆ ಗೊತ್ತಿರಲಿ. ನೋಡಿ, ಸರಳವಾಗಿ ಹೇಳುವುದಾದರೆ ಬ್ಲಾಕ್ ಚೈನ್ ತಂತ್ರಜ್ಞಾನವು ಒಮ್ಮೆ ದಾಖಲಾದ ಮಾಹಿತಿ ವಹಿವಾಟು ಮತ್ತೊಮ್ಮೆ ಬದಲಾಯಿಸಲು ಸಾಧ್ಯವಿಲ್ಲ. ಏನೋ ಒಂದು ಡಾಟಾ ಎಂಟ್ರಿ ಮಾಡಿದ್ದೀವಿ, ಏನೋ ಒಂದು ವಹಿವಾಟನ್ನ ಅದರಲ್ಲಿ ಅಡಿಷನ್ ಮಾಡಿದ್ದೀವಿ, ಆ್ಯಡ್ ಮಾಡಿದ್ದೀವಿ ಅಂತ ಮತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ಈ ಟೆಕ್ನಾಲಜಿನಲ್ಲಿ. ನೋಡಿ, ಸಾಧ್ಯವಿಲ್ಲದ ಸಂಗ್ರಹಿಸಿಡುವ ವಿಕೇಂದ್ರೀಕೃತ ಡಿಜಿಟಲ್ ಖಾತೆ ಪುಸ್ತಕ, ದಟ್ ಮೀನ್ಸ್ ಲೆಡ್ಜರ್ ಆಗಿದೆ ಇದು. ಈ ತಂತ್ರಜ್ಞಾನಕ್ಕೆ ಒಳಪಟ್ಟ ಸದಸ್ಯರು ಎಲ್ಲಿಂದ ಬೇಕಾದರೂ ಇಲ್ಲಿನ ವಹಿವಾಟು ಮಾಹಿತಿಗಳನ್ನು ನೋಡಬಹುದಾಗಿದೆ. ಇಲ್ಲೇನು ವಹಿವಾಟು ನಡೀತಾ ಇದೆ, ಇಲ್ಲೇನು ನಾವು ಏನಂತ ಹೇಳಿದ್ವಿ, ದಾಖಲಾದ ಮಾಹಿತಿ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಾವು ಎಲ್ಲ ಕೂತ್ಕೊಳ್ಬೇಕಾದ್ರೂ ನೋಡ್ಬೋದಾಗಿದೆ. ಇಲ್ಲಿ ದಾಖಲಾದ ವಹಿವಾಟುಗಳ ವಿವಿಧ ಪ್ರತಿಗಳನ್ನು ನಾವೇನಂತ ಕರಿತೀವಿ ಅಂದರೆ ನೋಡ್ಗಳಂತ ಕರಿತೀವಿ. ಈ ಒಂದು ನೋಡ್ಗಳನ್ನು ಪ್ರಪಂಚದಾದ್ಯಂತ ಹಂಚ್ಕೊಂಡಿರ್ತಾರೆ ಇಂಟರ್ನೆಟ್ಟಲ್ಲಿ. ಆದರೆ ಇದನ್ನು ಯಾರು ಕೂಡ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಟೆಕ್ನಾಲಜಿನಲ್ಲಿ ಈ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಈ ವಹಿವಾಟಿನ ಲೆಡ್ಜರ್ಗಳಾಗಿರ್ಬೋದು, ಇವನ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಒಂದು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಿರ್ತಕ್ಕಂಥ ಈ ಒಂದು ಟೆಕ್ನಾಲಜಿನ ಈ ಬಿಟ್ಕಾಯಿನಲ್ಲಿ, ಕ್ರಿಪ್ಟೋ ಕರೆನ್ಸಿನಲ್ಲಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ನಾಳೆ ಕೇಳ್ಬೋದು ಕ್ವಶನ್ನು, ಈ ಬಿಟ್ಕಾಯಿನ್ಗಳಲ್ಲಿ ಹಾಗೆ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಇವೆಂಟ್ಸ್. ಸರಿನಾ? ನೋಡಿ, ಇದು ಬಿಟ್ಕಾಯಿನ್ಸ್, ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ಸ್. ನೆಕ್ಸ್ಟ್, ನಂದಿನಿ ಗುಪ್ತಾ ಮಿಸ್ ಇಂಡಿಯಾ 2023. ನಮ್ಮ ನಂದಿನಿ ಗುಪ್ತಾ ಅವರು ರಾಜಸ್ಥಾನದವರು. ನೋಡಿ, ರಾಜಸ್ಥಾನ ಚೆಲುವೆಗೆ ಭುವನ ಸುಂದರಿ ಸ್ಪರ್ಧೆಯಲ್ಲಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ. ನಮ್ಮ ರಾಜಸ್ಥಾನದ ಚೆಲುವೆ ನಂದಿನಿ ಗುಪ್ತಾ 2023ನೇ ಸಾಲಿನ ಮಿಸ್ ಇಂಡಿಯಾ ಆಗಿ ಆಯ್ಕೆಯಾಗಿದ್ದಾರೆ. ಇವರೇ ನಂದಿನಿ ಗುಪ್ತಾ ಅವರು. ಇವರು 2023ನೇ ಸಾಲಿನ ಮಿಸ್ ಇಂಡಿಯಾಗೆ ಆಯ್ಕೆಯಾಗಿದ್ದಾರೆ. ಶನಿವಾರ ಮಣಿಪುರದ ರಾಜಧಾನಿ ಇಂಫಾಲ್ನಲ್ಲಿ ನಡೆದಂತಹ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ನಂದಿನಿ ವಿಜೇತರಾಗಿ ಹೊರಹೊಮ್ಮಿದರು. ಇಲ್ಲಿ ದೆಹಲಿ ಮೂಲದ ಶ್ರೇಯಾ ಪೂಂಜಾ ಮತ್ತು ಮಣಿಪುರದ ತೌನಂಜೋಮ್ ಕ್ರಮವಾಗಿ ಮೊದಲನೇ ಮತ್ತು ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಇವರು ರನ್ನರ್ ಅಪ್ ಆಗಿ ತೌನಂಜೋಮ್ ಅವರು ಹಾಗೆ ಶ್ರೇಯಾ ಪೂಂಜಾ ಅವರು ಹೊರಹೊಮ್ಮಿದ್ದಾರೆ. ಈ ಪ್ರಶಸ್ತಿಯೊಂದಿಗೆ 2023ನೇ ಸಾಲಿನ ಭುವನ ಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸಲು, ನಮ್ಮ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಲು ನಂದಿನಿ ಗುಪ್ತಾ ಅವರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಷಯ. ನೆಕ್ಸ್ಟ್, ಅಂಡರ್ ವಾಟರ್ ಮೆಟ್ರೋ ಯಶಸ್ವಿ. ಇದು ನಮ್ಮ ರೈಲ್ವೆ ರಿಲೇಟೆಡ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸು. ಮೆಟ್ರೋದಲ್ಲಿ ಎಸ್ಪೆಷಲಿ ವೆಸ್ಟ್ ಬೆಂಗಾಲಲ್ಲಿ ನೋಡಿ, ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋದ ಪ್ರಾಯೋಗಿಕ ಸಂಚಾರವನ್ನು ಕೋಲ್ಕತ್ತಾ ಮೆಟ್ರೋ ಯಶಸ್ವಿಯಾಗಿ ನಡೆಸಿದೆ. ಹೌರಾ ಮೈದಾನದಿಂದ ನೋಡಿ, ಇದು ಅಂಡರ್ ವಾಟರ್ ಮೆಟ್ರೋ, ನೀರಿನ ಕೆಳಗಡೆ ಹೋಗ್ತಕ್ಕಂಥ ಒಂದು ಮೆಟ್ರೋ ಸಿಸ್ಟಮು. ಅದೆಲ್ಲಿಂದ ಹೋಗುತ್ತಂದರೆ ಹೌರಾ ಮೈದಾನದಿಂದ ಎನ್ಪ್ಲೇಟ್ ಮೆಟ್ರೋ ನಿಲ್ದಾಣದವರೆಗೆ ಈ ಪ್ರಾಯೋಗಿಕ ಸಂಚಾರ ನಡೆಸಲಾಗಿತ್ತು. ಈ ಮೂಲಕ ಮತ್ತೊಂದು ಸಾಧನೆಯನ್ನು ಕೋಲ್ಕತ್ತಾ ಮೆಟ್ರೋ ಮಾಡಿದ್ದು, ಹುಗ್ಲಿ ನದಿಯ ಸುರಂಗ ಮಾರ್ಗದಲ್ಲಿ ಮೆಟ್ರೋ ಯಶಸ್ವಿಯಾಗಿ ಸಾಗಿದೆ. ನಾಳೆ ಕೇಳ್ಬೋದು, ಯಾವ ನದಿಯಲ್ಲಿ ಇತ್ತೀಚೆಗೆ ಅಂಡರ್ ವಾಟರ್ ಮೆಟ್ರೋ ಯಶಸ್ವಿಯಾಗಿದೆ ಅಂತ ಕೇಳ್ಬೋದು. ಹುಗ್ಲಿ ನದಿಯ ಸುರಂಗ ಮಾರ್ಗದಲ್ಲಿ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ.
ನೆಕ್ಸ್ಟ್ ಇದು ಮುಂದಿನ 5-7 ತಿಂಗಳವರೆಗೆ ಈ ಪ್ರಾಯೋಗಿಕ ಸಂಚಾರವನ್ನು ಮುಂದುವರಿಸಲಿದೆ. ಇನ್ನೂ ಒಂದು 5ರಿಂದ 7 ತಿಂಗಳು ಕೂಡ ಇದು ಇರುತ್ತೆ. ನದಿಯ ಮೇಲ್ಮೈನಿಂದ 13 ಕಿಲೋಮೀಟರ್ ಕೆಳಗಿದ್ದು, ನೋಡಿ ಇದು ನದಿ ಅಂತ ತಿಳ್ಕೊಳ್ಳಿ, ಅದರಿಂದ ಕೆಳಗಡೆ 13 ಕಿಲೋಮೀಟ್ರಲ್ಲಿ 13 ಕಿಲೋಮೀಟ್ರ್ ಕೆಳಗಡೆ ಈ ಒಂದು ಮೆಟ್ರೋ ಹೋಗುತ್ತೆ. ಹಾಗೆ ಭೂಮಿಯ ಮೇಲ್ಮೈನಿಂದ 33 ಮೀಟರ್ ಕೆಳಗಿದೆ. ಇದು ಸುರಂಗದಿಂದ ಹಾದು ಹೋಗಲು 45 ಸೆಕೆಂಡುಗಳ ಸಮಯ ಅವಶ್ಯಕವಿದ್ದು, ನಗರದಲ್ಲಿನ ಸಂಚಾರ ದಟ್ಟಣೆ ಮತ್ತು ಪ್ರಯಾಣಿಕರಿಗೆ ತಗುಲುವಂತಹ ಸಮಯವನ್ನು ತಪ್ಪಿಸುವ ಸಲುವಾಗಿ ಈ ಅಂಡರ್ ವಾಟರ್ ಮೆಟ್ರೋ ಮಾರ್ಗವನ್ನು ನಿರ್ಮಿಸಿರುವುದು ಮತ್ತೊಂದು ವಿಶೇಷವಾಗಿದೆ. ಏನಿಲ್ಲ, ಈ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಸುರಂಗ ಮಾರ್ಗ ಅಂಡರ್ ವಾಟರ್ ಮೆಟ್ರೋನ ಕಲ್ಕತ್ತಾದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟು ಇದು ಹಿಸ್ಟ್ರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸು, ಇತಿಹಾಸಕ್ಕೆ ಸಂಬಂಧಿಸಿದ್ದು. ನೋಡಿ, ಚಾಲುಕ್ಯರ ಹುಲಿಯಲ್ಲಿ ಹೊಯ್ಸಳ ಲಾಂಛನ. ಹೊಯ್ಸಳರ ಒಂದು ಲಾಂಛನ ಸಿಕ್ಕಿದೆ ಎಲ್ಲಿ ಅಂತಂದರೆ ನಮ್ಮ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗರಗೋಳ ಸಮೀಪದ ಹೋಲಿ ಗ್ರಾಮದಲ್ಲಿ. ಇಲ್ಲಿ ನಾಳೆ ಕೇಳ್ಬೋದು, ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಎಲ್ಲಿ ಹೊಯ್ಸಳ ಲಾಂಛನ ಸಿಕ್ಕಿದೆ ಅಂತ ಕೇಳ್ಬೋದು. ನೋಡಿ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉರಗೋಳ ಸಮೀಪದ ಹೂಲಿ ಎಂಬ ಗ್ರಾಮದಲ್ಲಿ. ಯಾವುದಾದ್ರೂ ಕೇಳ್ಬೋದು, ತಾಲೂಕಾದ್ರೂ ಕೇಳ್ಬೋದು, ಡಿಸ್ಟಿಕ್ ಆದ್ರೂ ಕೇಳ್ಬೋದು, ಇಲ್ಲ ಗ್ರಾಮ ಆದರೂ ಕೇಳ್ಬೋದು. ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಬೆಳಗಾವಿ ಡಿಸ್ಟಿಕ್ಕು, ಸವದತ್ತಿ ತಾಲೂಕು, ಉಗ್ರಗೋಳ ಒಂದು ಊರು, ಆ ಸಮೀಪದಲ್ಲಿ ಹೂಲಿ ಅಂತಕ್ಕಂಥ ಗ್ರಾಮ. ಸರಿನಾ, ಇದು ನೆನಪಿಟ್ಕೊಳ್ಳಿ. ಇಲ್ಲಿ ಹೊಯ್ಸಳರ ಕಾಲದ ತಾಮ್ರದ ರಾಜಲಾಂಛನ ಪತ್ತೆಯಾಗಿದೆ. ಕಲ್ಯಾಣದ ಚಾಲುಕ್ಯರು ನಿರ್ಮಿಸಿರುವಂತಹ ಪುರಾತನ ಕಾಲದ 101 ದೇವಸ್ಥಾನಗಳಿರುವ ಗುಡಿ ಗ್ರಾಮದಲ್ಲಿ ಹೊಯ್ಸಳರ ಕಾಲದ ಅಪರೂಪದ ರಾಜಲಾಂಛನ ಸಿಕ್ಕಿರುವುದು ಇತಿಹಾಸ ಪ್ರಿಯರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನೋಡಿ, ನಮ್ಮ ರೈತ ರಂಗಪ್ಪ ಉಳಗ್ಯಾರ ಅವರು ಜಮೀನಿನಲ್ಲಿ ಉಳುಮೆ ಮಾಡ್ತಿರ್ಬೇಕಾದ್ರೆ ಈ ಒಂದು ಲಾಂಛನ ಸಿಕ್ಕಿದೆ. ಯಾರು? ರಂಗಪ್ಪ ಉಳಗ್ಯಾರ ಅವರು ಜಮೀನಿನಲ್ಲಿ ಉಳುಮೆ ಮಾಡಬೇಕಾದ್ರೆ ಈ ಒಂದು ಲಾಂಛನ ಸಿಕ್ಕಿದೆ. ಇದು 14ನೇ ಶತಮಾನಕ್ಕೆ ಸೇರಿದೆ ಎಂದು ಇತಿಹಾಸಕಾರರು ಅಂದಾಜಿಸಿದ್ದಾರೆ. ಧಾರವಾಡದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರು ಅಲ್ಲಿಗೆ ಬಂದು ಈ ಒಂದು ಲಾಂಛನವನ್ನು ನೋಡಿದ್ದಾರೆ. ನೋಡಿ, ಧಾರವಾಡದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳು ಭಾನುವಾರ ಹೂಲಿ ಗ್ರಾಮಕ್ಕೆ ಭೇಟಿ ನೀಡಿ ಇದನ್ನು ಪರಿಶೀಲಿಸಿದ್ದಾರೆ. ಲಾಂಛನ ಪತ್ತೆಯಾಗಿರುವ ವಿಷಯ ಗೊತ್ತಾಗುತ್ತಿದ್ದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಂಡೋಪತಂಡವಾಗಿ ಅಲ್ಲಿಗೆ ಬಂದು ವೀಕ್ಷಣೆ ಮಾಡ್ತಾಯಿದ್ದಾರೆ. ಇದೆಲ್ಲ ಕಾಮನ್ ಅಲ್ವಾ ನಮ್ಮ ಇತಿಹಾಸದಲ್ಲಿ. ಅದು ಹೊಯ್ಸಳರ ಕಾಲದ ಒಂದು ಲಾಂಛನ ಸಿಕ್ಕಿದೆ ಅಂತಂದರೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಜನ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗಮನಾರ್ಹ. ನೆಕ್ಸ್ಟ್, ಹೂಲಿ ಗ್ರಾಮಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಕೂಡ ಬರ್ತಾ ಇದ್ದಾರೆ. ನೋಡಿ, ಇದು ವಿಶೇಷ. ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಔಟ್ ಆಫ್ ಸ್ಟೇಟಿಂದ ಕೂಡ ಇದನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ. ಓಕೆ ಡಿಯರ್ ಫ್ರೆಂಡ್ಸ್, ಇವರು ನಮ್ಮ ಸಂಸ್ಥೆಯಿಂದ ಉತ್ತಮ ಪೊಸಿಷನ್ಗೆ ಹೋಗಿರ್ತಕ್ಕಂಥವ್ರು, ಒಳ್ಳೆ ಜಾಬ್ ತೊಗೊಂಡಿರ್ತಕ್ಕಂಥವ್ರು. ಸೊ ತಮಗೆಲ್ಲ ಗೊತ್ತಿದೆ, ನಮ್ಮ ಮಧ್ಯ ಕರ್ನಾಟಕದಲ್ಲಿ ಉತ್ತಮ ಫಲಿತಾಂಶವನ್ನು ನಮ್ಮ ಸಂಸ್ಥೆ ಕೊಡ್ತಾ ಬಂದಿದೆ. ಸೊ ನಮ್ಮ ಸಂಸ್ಥೆಯಲ್ಲಿ KSಗೆ, FDA, PSIಗೆ ಹಾಗೆ ಬ್ಯಾಂಕಿಂಗಿಗೆ ಹೊಸ ಬ್ಯಾಚ್ಗಳು, ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ನಮ್ಮ ಸಂಸ್ಥೆಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತು ಕರೆಂಟ್ ಇವೆಂಟ್ಸಲ್ಲಿ ಸಿಗೋಣ. ಥ್ಯಾಂಕ್ ಯು.